ನಾನೀಗ ಪಾರ್ಟಿದು ನ್ಯಾಷನಲ್ ರಿಟರ್ನಿಂಗ್ ಆಫೀಸರ್ ಆಗಿದ್ದೇನೆ. ಊರಲ್ಲಿ ನನ್ನ ತಾಯಿ 87 ವರ್ಷ ಪ್ರಾಯದವರು ತಾಯಿ ಇದ್ದಾರೆ. ಕೆನರಾ ನರ್ಸರಿ ಅಂತ ಹೇಳಿ ಕಾಪುವಲ್ಲಿ ಒಂದು 110 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ರು. ನನ್ನ ಪಾರ್ಟಿಯ ಫೌಂಡರ್ ಜನರಲ್ ಸೆಕ್ರೆಟರಿ ಆಗಿದೆ. ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಪಾರ್ಟಿದು ಅಧ್ಯಕ್ಷ ಇರುವಾಗ ಅವರು ಬಿಹಾರದಲ್ಲಿ, ನಾನು ನನ್ನ ಪಾರ್ಟಿ ಆಫೀಸ್ನಲ್ಲಿ ನಂದು ವಾಸ. ಈಗ ನೀವು ಪಾರ್ಟಿನಲ್ಲಿ JDU ನಲ್ಲಿ ಏನಾಗಿದ್ದೀರಿ ಸರ್? ನಾನೀಗ ಪಾರ್ಟಿದು ನ್ಯಾಷನಲ್ ರಿಟರ್ನಿಂಗ್ ಆಫೀಸರ್ ಆಗಿದ್ದೇನೆ. ನಾನು ನನ್ನ ಪಾರ್ಟಿಯ ಫೌಂಡರ್ ಜನರಲ್ ಸೆಕ್ರೆಟರಿ ಆಗಿದೆ. ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಪಾರ್ಟಿದು ಅಧ್ಯಕ್ಷ ಇರುವಾಗ, ಅವರು NDAದು ಕನ್ವೆನರ್ ಆಗಿರುವಾಗ ನಮ್ಮ ಪಾರ್ಟಿದು ಅವರು ಅಧ್ಯಕ್ಷರಾಗಿದ್ದರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ, ಸ್ಥಾಪಕ. ಹೌದು, ನ್ಯಾಷನಲ್ ಲೆವೆಲ್. ಆ ನಂತರ ಮಧ್ಯದಲ್ಲಿ ನಾನು ಯಾವಾಗ ನಾನು ಪಾರ್ಟಿದು ರಿಟರ್ನಿಂಗ್ ಆಫೀಸರ್ ಆಗ್ತಿದೆ. ರಿಟರ್ನಿಂಗ್ ಆಫೀಸರ್ ಕೆಲಸ ಮೆಂಬರ್ಶಿಪ್ಪನ್ನು ಸೂಪರ್ವೈಸ್ ಮಾಡೋದು ಮತ್ತು ಇಲೆಕ್ಷನ್ ಕಂಡಕ್ಟ್ ಮಾಡೋದು. ಸೊ ಇಲೆಕ್ಷನ್ ಕಂಡಕ್ಟ್ ಮಾಡುವ ಮನುಷ್ಯ 3 ವರ್ಷದ ಪೀರಿಯಡ್ನಲ್ಲಿ ಏನು ನಮ್ಮದು ಟರ್ಮ್ ಇರ್ತದೆ, ಆ ಹೊತ್ತಿನಲ್ಲಿ ಪದಾಧಿಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ರಿಟರ್ನಿಂಗ್ ಆಫೀಸರ್ ಆಗಿರೋ ಈ ಕಾರಣಕ್ಕೋಸ್ಕರ ಹೆಚ್ಚಾಗಿ ನಾನೇ ರಿಟರ್ನಿಂಗ್ ಆಫೀಸರ್ ಆಗಿರೋ ಕಾರಣಕ್ಕೂ ನಾನು ಸ್ಥಾಪಕ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆ ನಂತರ ನಾನು ರಿಟರ್ನಿಂಗ್ ಆಫೀಸರ್ ಆಗಿಯೇ ಇದ್ದೆ. ಈಗ ಬಿಹಾರದಲ್ಲೇ ಇದ್ದೀರಿ? ಬಿಹಾರದಲ್ಲಿ ನಾನು ನನ್ನ ಪಾರ್ಟಿ ಆಫೀಸ್ನಲ್ಲೇ ನಂದು ವಾಸ ಇರ್ತದೆ. ಅಲ್ಲೇ ವಾಸ ನಂದು. ಊರಿಗೆ ಅವಾಗ 1.5 ತಿಂಗಳಿಗೆ ಒಂದ್ಸಲ ಬರ್ತೇನೆ. ಮತ್ತೆ ಊರಲ್ಲಿ ಯಾರಿದ್ದಾರೆ? ಊರಲ್ಲಿ ನನ್ನ ತಾಯಿ 87 ವರ್ಷ ಪ್ರಾಯದವರು ತಾಯಿ ಇದ್ದಾರೆ. ಅವ್ರ ಜೊತೆಗೆ ಒಂದು ಹೆಂಗಸು ಅಲ್ಲಿ ಅವರನ್ನು ನೋಡ್ಕೊಳ್ಳಿಕ್ಕೆ ಮಗನ. ನಾನು 3 ಜನ ಮಕ್ಕಳು. ಇನ್ನೊಬ್ರು ಒಬ್ರು ಉಡುಪಿ ಹತ್ರ ಇದ್ದಾರೆ, ಇನ್ನೊಬ್ರು ಬೆಂಗಳೂರು ಹತ್ರ ಇದ್ದಾರೆ. ಅವರು ತಂದೆ ಮನೆನಾ ತಾಯಿ ಮನೆನಾ? ಕುಂದಾಪುರದಲ್ಲಿ ಆ್ಯಕ್ಚುಲಿ ತಾಯಿ ಮನೆ ಆ್ಯಕ್ಚುಲಿ ಉಡುಪಿ ಹತ್ರ. ಈಗ ಅವರು ಬಂದು ನನ್ನ ತಾಯಿದು ತಂದೆಯವರು ತೋಟ ಮಾಡಿದ್ರು ಕುಂದಾಪುರದ ಹತ್ರ. ಆ ಕಾರಣಕ್ಕೋಸ್ಕರ ಅವರು ಕುಂದಾಪುರದಲ್ಲಿ ನಾವು ಆ ಕಾಲ ಬೆಳೀತಾ ಇದ್ದೀವಿ. ನಾವು ಅಲ್ಲಿ ಮುಖ್ಯವಾಗಿ ನಂದು ಅಜ್ಜನ ಹೆಸರು ಕಾಪು ಮುದ್ದಣ್ಣ ಶೆಟ್ಟಿ ಅಂತೇಳಿ. ಅವರು ಆ ಕಾಲದಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಶಿವರಾಮ್ ಕಾರಂತರ ಅಣ್ಣ KL ಕಾರಂತ್, ಲಕ್ಷ್ಮೀನಾರಾಯಣ ಕಾರಂತ್ ಏನಿದ್ರು, ಅವರಿಗೆ ಕಾರಂತರಿಗೂ ಮತ್ತು ನನ್ನ ಅಜ್ಜ ಮುದ್ದಣ್ಣ ಶೆಟ್ಟರಿಗೂ ನನ್ನ ಅಜ್ಜ ಕೆನರಾ ನರ್ಸರಿ ಅಂತ ಹೇಳಿ ಕಾಪುವಲ್ಲಿ ಒಂದು 110 ವರ್ಷ ಹಿಂದೆ ಪ್ರಾರಂಭ ಮಾಡಿದರು. ಆ ಹೊತ್ತಿನಲ್ಲಿ ಆ ಟೈಮಿನ ಮಂಗಳೂರಿನ DC ಏನಿದ್ರು, ಅವರು ಇವರ ಕೆಲಸಗಳನ್ನು ನೋಡಿ ನನ್ನ ಅಜ್ಜನಿಗೆ ಒಂದು 200 ಎಕರೆ, ಶಿವರಾಮ್ ಕಾರಂತರವರಿಗೆ 160 ಎಕರೆ ಶಿವರಾಮ್ ಕಾರಂತ್ ಅಲ್ಲ, ಲಕ್ಷ್ಮೀನಾರಾಯಣ ಕಾರಂತ್ ಅವರಿಗೆ ಕೊಟ್ಟಿದ್ದರು. ಅದು ನನ್ನ ತಾಯಿಗೆ ಪಾಲಿಗೆ ಬಂದದ್ದು ಜಾಗ ಏನಿದೆ ಅಲ್ಲಿ ಈಗಲೂ ಕೂಡ ಆ ಕಾಲದಲ್ಲಿ ಹಾಕಿರೋ ಚಿಕ್ಕು ಮತ್ತು ಮಾವು ಗಿಡಗಳು, ತೆಂಗು ಮುಖ್ಯವಾಗಿ ಬೆಳೆ ಬೆಳೀತಾ ಇದೆ. ಇದರ ಜೊತೆಗೆ ನಾನು ಇತ್ತೀಚೆಗೆ ನಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್, ನಂದು ರುಚಿ ಏನಿದೆ ಅದರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಗಿಡಗಳನ್ನು ನಾನು ಅಲ್ಲಿ ಹಾಕಿದ್ದೇನೆ. ಹಾಗೆಯೇ ನಾನು ಹಾಕಿದ್ದೀರಿ? ನಮ್ಮದು ಅಲ್ಲಿ ನಮಗೀಗ ತಾಯಿದು ಒಟ್ಟಿಗೆ ಒಂದು 35 ಎಕರೆವರೆಗೆ ಅಲ್ಲಿ ಜಾಗ ಇದೆ. ಒಂದೇ ಜಾಗದಲ್ಲಿ ಒಂದು 27 ಎಕರೆ ಒಂದೇ ಜಾಗದಲ್ಲಿ ಇದೆ. ಹೌದು, ಅಲ್ಲೇ ಇದೆ. ಮತ್ತು ಅಲ್ಲಿ ಕುಂದಾಪುರದಲ್ಲಿ ಹಾಲಾಡಿ ರೋಡ್ನಲ್ಲಿ ಸಲ್ವಾಡಿ ಅಂತ ಹೇಳಿ ಆ ಜಾಗದಲ್ಲಿ ಅಲ್ಲಿ ನಾನು ನನಗೇನು ಜೇನುನೊಣದ ಬಗ್ಗೆ ನಾನೇನು ಹೇಳ್ತಾ ಇದ್ದೆ, ನಾನು ಅಲ್ಲಿ ಕೂಡ ಈ ನುಸ್ರಿ ಜೇನು ಇದೆ, ಸ್ಟಿಂಗ್ಲೆಸ್ ಬಿ, ಚುಚ್ಚದ ಜೇನು ಅಂತ ಹೇಳ್ತಾರೆ, ಅದನ್ನು ಕೂಡ ನಾನೊಂದು 5 ಕಾಲೋನಿಗಳನ್ನು ಅಲ್ಲಿ ಜೇನು ಪೆಟ್ಟಿಗೆಗಳನ್ನು ಅಲ್ಲಿ ಮನೆಯಲ್ಲಿ ಇಟ್ಟಿದ್ದೇನೆ ಕೂಡ. ಆಗಾಗ ಹೋಗಿ ಬರಲೇಬೇಕು ನೀವು. ಅದನ್ನು ಕೂಡ ನೋಡ್ತೇನೆ, ತಾಯಿದು ನೋಡ್ತಾ. ಹಾಗೆ ಕಾಪುನಲ್ಲಿ ಜಮೀನಿದೆ. ಮತ್ತೆ ಕಾಪುವಲ್ಲಿ ಕೂಡ ನಂದು ಅದೇ 110 ವರ್ಷದ್ದು ಕೆನರಾ ನರ್ಸರಿ ಅಂತ ಹೇಳಿದೆ ಅಲ್ಲ, ಅದು ಅಲ್ಲಿ ಯಾರು ನೋಡ್ತಾ ಇಲ್ಲ, ಅದರಷ್ಟಕ್ಕೆ ಅದಿದೆ. ನಂದು ಅದೊಂದು 10-12 ಎಕರೆ ಜಮೀನು. ಅದ್ರ ಮಧ್ಯದಲ್ಲಿ ಅದು ನನ್ನ ತಾಯಿದು 4 ಸಿಸ್ಟರ್ಗಳ ಮಧ್ಯೆ ಹಂಚಿದ್ದಾರೆ. ಅದರಲ್ಲಿ ಒಂದು ಜಾಗದಲ್ಲಿ ನನ್ನ ತಾಯಿದು ತಂಗಿದು ಮಗ ಬರ್ತಾನೆ, ಅವನು ಅಲ್ಲಿ ನರ್ಸರಿಯನ್ನು ನೋಡ್ಕೊಳ್ತಾನೆ. ಆದರೆ ಅದು ಮೊದಲಿನ ರೀತಿಯಲ್ಲಿ. ಆದರೆ ನನ್ನ ಅಜ್ಜನ ಹೆಸರಿನಲ್ಲಿ ನನ್ನ ತಾಯಿದು ಅಕ್ಕಂದೊಂದು ನರ್ಸರಿ ಇದೆ, ಮುದ್ದಣ್ಣ ನರ್ಸರಿ ಅಂತೇಳಿ ಕಾಪುವಲ್ಲಿ. ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಖಾಲಿ ನಿಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಂಥೇಳಿ ಎಲ್ಲ ಸುತ್ತಮುತ್ತಲಿನ ಜಿಲ್ಲೆಗಳು, ಇನ್ನು ಶಿವಮೊಗ್ಗ ಜಿಲ್ಲೆಯಿಂದಲೂ ಕೂಡ ಕಳೆದ ಒಂದು 60 ವರ್ಷದಿಂದ ಜನ ಬಂದು ಅಲ್ಲಿಂದ ಬೇರೆ ಬೇರೆ ಸಸಿಗಳನ್ನು ತಗೊಂಡು ಹೋಗ್ತಾರೆ. ಈಗಲೂ ಕೂಡ ಮುದ್ದಣ್ಣ ನರ್ಸರಿ ಚೆನ್ನಾಗಿ ನಡೀತಾ ಇದೆ. ಮತ್ತು ಹಾಗೆ ಅಲ್ಲಿ ಸ್ಕೂಲ್ ಕೂಡ ಆಟದಿಂದ 100 ವರ್ಷ ಹಿಂದೆ ಶುರು ಮಾಡಿದ ಒಂದು ದಂಡತೀರ್ಥ ಸ್ಕೂಲ್ ಅಂತ ಇದೆ, ಅಜ್ಜನ ಶುರು ಮಾಡಿದ. ಅದು ಕೂಡ ಚೆನ್ನಾಗಿ PUC ವರೆಗೂ ಅದು ಕೂಡ ಎಲ್ಲ ಅಲ್ಲಿ ನಡೀತಾ ಇದೆ.
ಹೀಗೆ. ಇದು ನಿಮ್ಮ ಮೂಲ. ಹೌದು ಹೌದು. ಓಕೆ ಸರ್, ನಮಸ್ಕಾರ. ನಮಸ್ಕಾರ.